ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೊತ್ತು ಇವತ್ತು ಈ ವ್ಲಾಗು ತುಂಬ ಲೇಟಾಗಿ ಹೋಗ್ತಾಯಿದೆ ಅಂತ ಗೊತ್ತು. ಎಡಿಟ್ ಮಾಡೋಕ್ಕೆ ತುಂಬ ಹೊತ್ತು ತೊಗೊಂಡೆ. ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ ಸೆಂಟ್ರಲ್ಲಿ, ಹಾಗಾಗಿ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಈ ವ್ಲಾಗನ್ನ ಹಾಕಿದ್ದೀನಿ. ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ. ಸಾಧ್ಯವಾದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಗಣೇಶ ಹಬ್ಬದ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. गणपति बप्पा मंगल मूर्ति ಮಂಗಳಮೂರ್ತಿ मोरिया सर्वोपाध्याय नमः। ॐ सर्वकर्त्रे नमः। ॐ सर्वनेत्रे नमः। ॐ सर्वसिद्धिप्रदाय नमः। ॐ सकल शास्त्र विद्या कुलपति आदि पूजे अधिपति ಇದು 3ನೇ ವರ್ಷ ನಾನು ಗಣೇಶ ಕೂರಿಸ್ತಾ ಇರೋದು. ವರಮಹಾಲಕ್ಷ್ಮಿ ಹಬ್ಬ ನಾನು ಆಲ್ಮೋಸ್ಟ್ ಮದುವೆ ಆದಾಗಿಂದನೂ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಟೈಮಲ್ಲೂ ಅಷ್ಟೇ ಅರಿಶಿನ ಕುಂಕುಮಕ್ಕೆ ಕರೆದಾಗೆ ಸುಮಾರು ಜನ ಬರ್ತಾನೆ ಇರಲಿಲ್ಲ. ಆದರೆ ಈ ಟೈಮಲ್ಲಂತೂ ಈ ವರ್ಷ ಎಸ್ಪೆಷಲಿ ಈ ವರ್ಷ
ಪ್ರತಿಯೊಬ್ಬರು ಬಂದಿದ್ದರು ಅಪಾರ್ಟ್ಮೆಂಟಲ್ಲಿ, ನಮ್ಮ ಸೊಸೈಟಿಯಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಹಂಗಂತೂ ಈ ಸಲ ಅಂತೂ ತುಂಬ ಖುಷಿ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ಗಣೇಶ ಹಬ್ಬ ಆಗಲಿ ತುಂಬ 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 ಚೆನ್ನಾಗಾಯಿತು. ಈ ವರ್ಷ ಏನು ಸ್ಪೆಷಲಪ್ಪ ಅಂತಂದರೆ, ನಮ್ಮನೆಯ ಪುಟ್ಟ ಗೌರಿನೂ ಸಹ ಅರಿಶಿನ ಕುಂಕುಮ ಕೊಟ್ಲು. ಗಣಪತಿ ಬಪ್ಪ ಮಂಗಳಮೂರ್ತಿ. ಗಣಪತಿ ಹಂಗೆ ನಡಿ, ಚಪ್ಪಲ್ ಹಾಕೋಬೇಡ. ಇವಾಗ ಹೇಳ, ಗಣಪತಿ ಬಪ್ಪ ಮಂಗಳಮೂರ್ತಿ. ನೀನು ಹೇಳು, ಗಣಪತಿ ಬಪ್ಪ ಮಂಗಳಮೂರ್ತಿ ಮೋರ್ಯ. ಗಂಟು ಪೇನಿಂಗ. कौन 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 आ रहे हैं हमारे साथ? करके जाना ये. हाँ खोलो. ಆಲ್ ರೈಟ್ ಫ್ರೆಂಡ್ಸ್, ಈ ವರ್ಷದ ನಮ್ಮ ಮನೆಯ ಗಣೇಶ ಹಬ್ಬನ ನಾವು ಈ ಥರ ಆಚರಣೆ ಮಾಡಿದ್ವಿ. ಸಿಂಪಲಾಗಾದರೂ ತುಂಬ ಬ್ಯೂಟಿಫುಲ್ಲಾಗಿ ಸೆಲೆಬ್ರೇಷನ್ ಆಯಿತು ಈ ವರ್ಷ. ಪೂಜೆಯಲ್ಲಿಯೋ ಮತ್ತೊಂದಲ್ಲಿಯೋ ಏನಾದರೂ ತೊಂದರೆ ಆಗಿದರೆ, ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಪ್ಪ ಗಣಪ ಅಂತ ಕೇಳ್ಕೊಳ್ತಾ, ನಾವು ಗಣೇಶನಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಮನೆಯಲ್ಲಿ ನೆಮ್ಮದಿಯನ್ನು ನೆಲೆಸಪ್ಪ. ಪ್ರತಿಯೊಬ್ಬರಿಗೂ, ಹಾಗೆ ಈ ವ್ಲಾಗ್ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಬ್ಲೆಸ್ ಮಾಡು, ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ತಾ, ಈ ವರ್ಷ ಗಣಪಂಗೆ ಬಾಯ್ ಬಾಯ್ ಅಂತ ಹೇಳೋಣ. ಸ್ವಿಮ್ಮಿಂಗ್ ಹೋಗ್ತಾ ಇದೆಯಾ? ಗಣಪತಿ ಬಪ್ಪ ಮೋರ್ಯ ಮೋರ್ಯ. बोलो श्री गजानन महाराज की जय. बोलो श्री गजानन महाराज की ಜೈ. ಸೊ ಪ್ರತಿಯೊಬ್ಬರೂ ಗಣೇಶನ ಮನೆಗೆ ಕರ್ಕೊಂಡು ಬರೋದ್ರಿಂದ ಹಿಡಿದು, ಗಣೇಶನಿಗೆ ಆರತಿ ಮಾಡೋದ್ರಿಂದ ಹಿಡಿದು, ಹೂವು ಅರ್ಪಿಸೋದು ಮತ್ತು ನೈವೇದ್ಯ ಮಾಡೋದು ದಿನ. ಕೆಲವರು ಒಂದು ದಿವಸನೇ ಗಣೇಶನ ಕರ್ಕೊಂಡು ಬಂದು ವಿಸರ್ಜನೆ ಮಾಡ್ತಾರೆ. ಕೆಲವರು 3 ದಿವಸ ಇಡ್ತಾರೆ, ಕೆಲವರು 5 ದಿವಸ ಇಡ್ತಾರೆ, ಇನ್ನು ಕೆಲವರು 1 ತಿಂಗಳೂ ಇಡೋರು ನಮಗೆ ಗೊತ್ತು. 1 ತಿಂಗಳನ್ನ ಇಟ್ಟು ದಿನ ಅವ್ರಿಗೆ ಹೂವನ್ನ ಬದಲಾಯಿಸೋದು, ಡಿಫ್ರೆಂಟ್ ಹೂವುಗಳನ್ನ ಅರ್ಪಿಸೋದು ಆ್ಯಂಡ್ ಡಿಫ್ರೆಂಟ್ ನೈವೇದ್ಯಗಳನ್ನ ಮಾಡೋದು ಅದ್ಭುತವಾಗಿರುತ್ತೆ. ನಾವು ನೋಡಿದ್ವಿ 1 ಮಂತ್ ಎಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳಿ. ನಾವು ಈ ವರ್ಷ ಲಾಸ್ಟ್ ಇಯರ್ 1 ದಿನಕ್ಕೇ ನಾವು ವಿಸರ್ಜನೆ ಮಾಡಿದ್ವಿ. ಈ ಸಲ ನಾವು 5 ದಿವಸ ತನಕನೂ ಇಟ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆದರೆ ಗಣೇಶನ ಕಳಿಸ್ಕೊಡೋಕ್ಕೆ ಮನಸ್ಸಾಗೋದಿಲ್ಲ ಗೊತ್ತಾ. ಗಣೇಶನ ಕರ್ಕೊಂಡು ಬರೋದ್ರೆ ಇರುತ್ತಲ್ಲ, ಅದನ್ನು ಕಳಿಸುವಾಗ ಐ ಆಮ್ ಶ್ಯೂರ್ ಎಲ್ರಿಗೂ ಅರ್ಥ ಆಗುತ್ತೆ. ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪೇನ್ ಆಗುತ್ತೆ, ನಮಗೆ ಕಳ್ಸೋಕ್ಕೆ ಇಷ್ಟ ಆಗಲ್ಲ. ಬಟ್ ಎಸ್, ಗಣೇಶನ ಕಳಿಸ್ಕೊಟ್ಟು ಮುಂದಿನ ವರ್ಷ ಬಾಪ ಅಂತ ಕೇಳ್ಕೊಳ್ಬೇಕು ಅಷ್ಟೇ ನಾವು.
ಸೊ ಆಲ್ ರೈಟ್ ಫ್ರೆಂಡ್ಸ್, ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಗಣೇಶ ಹಬ್ಬದ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಕಣ್ರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಮಾಮಿ ತಿರ್ಗಾ ತಗೊಂಬರೋಣ ನೆಕ್ಸ್ಟ್ ಇಯರ್, ಬಿಗ್ ಮಾಮಿ ತಗೊಂಬರೋಣ. ಓಕೆ, ಆ ದೊಡ್ಡ ಮಮ್ಮಿ ನೋಡ್ತೀನಿ ಅಲ್ಲಿ. ये तो बहुत बड़ा है. ಅವ್ರು ಎತ್ಕೋತಾರಲ್ಲ. ಮಾಮಿ ಬೇಕಾ? ಕರ್ಕೊಂಬರೋಣ ನೆಕ್ಸ್ಟ್ ಇಯರ್. ಮತ್ತೆ ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಟೈಮ್, 9 days ಇಡೋಣ. ನೆಕ್ಸ್ಟ್ ಇಯರ್ ಕರ್ಕೊಂಬರೋಣ ರಾಜ. ಬೇಡವಾ? ಬೇಕು ಬೇಡ, ಏನ್ ಬೇಕು.